ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ಆ್ಯಂಡ್ ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ವೆಲ್ಕಮ್. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಇವಾಗ ನಾನು ಮನೇಲೇ ಇರೋ ಕಾರಣ 8-9 ಗಂಟೆ ಆಗಿಬಿಡುತ್ತೆ ಎದ್ದೇಳೋದು. ಕೆಲಸ ಇದ್ದಾಗ ಮಾತ್ರನೇ ನಾನು ಬೇಗ ಎದ್ದೇಳ್ತೀನಿ, ಇಲ್ಲಾಂದರೆ ಏನಕ್ಕೆ ಎದ್ದು ಏನು ಮಾಡಲಿ ಅಂತ ಅಂದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ನನಗೆ ಒಂದು ಪ್ರಾಪರ್ ರುಟೀನ್ ಬೇಕು. ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಒಂದು ಪ್ರಾಪರ್ ರುಟೀನ್ಗೋಸ್ಕರ. ಅಂದರೆ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು. ಹೆಂಗಿರಬೇಕು ಆ ರುಟೀನು ಅಂತ ಅಂದರೆ, ಬೆಳಗ್ಗೆನೇ ಎದ್ದೇಳಬೇಕು. 6-7 ಗಂಟೆಗೆ ಎದ್ದು ಬೆಳಗಿನ ಜಾವ ಏನೇನು ಕೆಲಸ ಇರೋದು ಅದೆಲ್ಲ ಮುಗಿಸ್ಕೋಬೇಕು, ತಿಂಡಿ ಮುಗಿಸ್ಕೋಬೇಕು, ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು, ಮತ್ತೆ ಮಧ್ಯಾಹ್ನ ರೆಸ್ಟ್ ಮಾಡಬೇಕು, ಸಂಜೆ ಮತ್ತೆ ಸ್ನ್ಯಾಕ್ಸ್ ತಿನ್ನಬೇಕು, ಏನಾದರೂ ಕೆಲಸ ಇದ್ದರೆ ಅದನ್ನು ಮುಗಿಸ್ಕೊಳ್ಬೇಕು. ಅದಾದಮೇಲೆ ಮತ್ತೆ ರಾತ್ರಿ ಒಂದು ವಾಕು ಆ ಥರ ಎಲ್ಲ ಹೋಗಿ ಬಂದು ಊಟ ಮಾಡಿ ಒಂದು ಸ್ವಲ್ಪ ಕೆಲಸ ಇದ್ದರೆ ಅದನ್ನು ಮುಗಿಸ್ಕೊಂಡು ಮಲ್ಕೋಬೇಕು. ಆ ಥರ ಒಂದು ಪ್ರಾಪರ್ ರುಟೀನ್ ಬೇಕು ನನಗೆ. ಅದನ್ನು ಯಾವಾಗ ಫಿಕ್ಸ್ ಮಾಡ್ಕೊಳ್ತೀನಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಡೈಲಿ ಅಂದ್ಕೊಳ್ತೀನಿ ಮಾಡಬೇಕು ಅಂತ, ಬಟ್ ಅದು ಆಗ್ತಾಯಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಸೋಬೇರಿನೋ ಅಥವಾ ನನ್ನ ಮೈಂಡ್ ಅದನ್ನು ರಿಸೀವ್ ಮಾಡ್ಕೊಳ್ತಿಲ್ವೋ ಯಾವುದೂ ಅರ್ಥ ಆಗ್ತಿಲ್ಲ. ಬಟ್ ಆಗತ್ತೆ, ಮಾಡ್ತೀನಿ. ಇಟ್ಸ್ ಓಕೆ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಗೊತ್ತಿಲ್ಲ ಯಾವಾಗ ಆಗತ್ತೆ ಅಂತ, ಬಟ್ ಡೆಫಿನೆಟ್ಲಿ ಮಾಡ್ತೀನಿ. ಮೇ ಬಿ ನಾನು ಒಬ್ಬಳೇ ಇರೋದಕ್ಕೆ ಆ ಥರ ಫೀಲ್ ಆಗ್ತಿದೆಯೋ ಅನ್ನೋ ಗೊತ್ತಿಲ್ಲ. ನಮ್ಮಪ್ಪ ಬೆಳಗ್ಗೆ ಹೊತ್ತು ಎಬ್ಸ್ಬಿಟ್ಟು ಹೋಗ್ತಾರೆ ಆಯಿತಾ. ನಾನು ಅವ್ರಿಗೆ ರಾತ್ರಿ ಹೊತ್ತು ಡೈಲಿ ಹೇಳ್ತೀನಿ ಬೆಳಗ್ಗೆ ಬೇಗ ಎಬ್ಸ್ಬಿಟ್ಟು ಹೋಗು ಅಂತ. ಅವ್ರು ಡೈಲಿ ಎಬ್ಸ್ತಾರೆ 6-6:30 ಎದ್ದೇಳಮ್ಮ ಅಂತ. ಅಕಸ್ಮಾತ್ ಏನಾದರೂ ಅವರು ಬೇಗ ಹೋಗಿದ್ರೆ ಮತ್ತೆ ಫೋನ್ ಮಾಡ್ತಾರೆ ಎದ್ದೇಳು ಅಂತ ಅಂದ್ಬಿಟ್ಟು. ಸೊ ಆ ಥರ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂದ್ಬಿಟ್ಟು. ಲೆಟ್ಸ್ ಸಿ. ಬ್ರೇಕ್ಫಾಸ್ಟಿಗೆ ಏನಾದರೂ ತರಿಸ್ಕೊಳ್ಳ ಅಂತ ಅಂದ್ಕೊಳ್ತಿದ್ದೆ. ಆಮೇಲೆ ಮಾಡ್ಕೊಳ್ಳ ಅಂತಲೂ ಅಂದ್ಕೊಂಡೆ. ಸರಿ ತಡಿ ನೋಡೋಣ ಏನಾದರೂ ಇದೆಯಾ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಚೆಕ್ ಮಾಡಿದಾಗ ಬ್ಲೂಬೆರೀಸ್ ಮತ್ತು ಆರೆಂಜ್ ಇತ್ತು. ಬಾಳೆಹಣ್ಣಿತ್ತು, ಅದು ಸ್ವಲ್ಪ ಕೆಟ್ಟೋಗಿತ್ತು ಮೇಲ್ಗಡೆ. ಅದನ್ನು ತೆಗೆದು ಚೆನ್ನಾಗಿರೋದನ್ನ ಮಾತ್ರ ಇಟ್ಕೊಂಡೆ. ಈ ಪಚ್ಚಬಾಳೆಹಣ್ಣು ಒನ್ ಟೈಮಲ್ಲಿ ಎಷ್ಟು ತಿಂತಿದ್ದೆ ಅಂದರೆ ನಮ್ಮ ಹೋಲ್ ಫ್ಯಾಮ್ಲಿ ಎವ್ರಿ ಡೇ ನೈಟ್ ತಿಂತಿದ್ವಿ ಆಯಿತಾ. ಬಟ್ ನಂಗೆ ಅದೇನೋ ಗೊತ್ತಿಲ್ಲ, ಸೈನಸ್ ಆದಮೇಲೆ ನನಗೆ ಈ ಪಚ್ಚಬಾಳೆಹಣ್ಣು ತಿನ್ನೋದು ಇದೇ ಹೊಟ್ಟೋಗ್ಬಿಡ್ತು. ಯಾವಾಗಾದರೂ ಸಿಕ್ಕಿದ್ರೆ ತಿಂತೀನಿ. ನಮ್ಮ ಸೆಟ್ಟಲ್ಲಿ ಕೊಡ್ತಾಯಿದ್ರು ಆಯಿತಾ, ತುಂಬ ರೇರು ನಾನು ತಿಂತಾಯಿದ್ದು. ಸ್ಕಿಪ್ ಮಾಡ್ತಿದ್ದೆ ಬಿಕಾಸ್ ಕೋಲ್ಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಷ್ಟೋ ಇದನ್ನು ಸ್ಕಿಪ್ ಮಾಡಿಬಿಡ್ತೀನಿ. ಗೊತ್ತಾ, ನಾನು ವಿಡಿಯೋ ಶೂಟ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಮೇಕಪ್ ಹಾಕ್ಕೊಳ್ತೇನೆ. ಆ್ಯಕ್ಚುಲಿ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಮೊನ್ನೆ ಫೋಟೋಶೂಟ್ ಮಾಡ್ಸೋಕ್ಕೆ ಅಂತ ಮೈಸೂರಿಂದ ಆಚೆ ಹೋಗಿದ್ದೆ. ಸೊ ಅಲ್ಲಿ ಬಿಸಿಲಲ್ಲಿದ್ದು ಟ್ಯಾನ್ ಆಗಿದ್ದೀನಿ. ತುಂಬ ಜನ ಬೆಳ್ಳಗಾಗಿದ್ದೀನಿ ಅದಕ್ಕೆ ಇವಾಗ ಕಪ್ಪಾಗ್ಬಿಡ್ತೀನಿ, ನೋಡ್ಕೊಳ್ಳಿ. ಸೊ ಇವಾಗ ಮೇಕಪ್ ಮಾಡ್ಕೊಳ್ತೀನಿ. ಸಿಂಪಲಾಗಿ ಒಂದು ಮೇಕಪ್ ಮಾಡ್ಕೊಳ್ತೀನಿ, ಅದನ್ನು ನಿಮಗೆ ತೋರಿಸ್ತೀನಿ ಆಯಿತಾ. ತುಂಬಾ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಸ್ಕಿನ್ನು ಫುಲ್ ಡ್ರೈ ಆಗಿದೆ, ಅದಕ್ಕೆ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಏನು ಮಾಡ್ತಾಯಿದ್ದೀರಾ? ನನ್ನ ಜೀವದ ಗೆಳೆಯ ಫೋನ್ ಮಾಡ್ತಾವನೆ ಪುಟ್ಟು. ನಮ್ಮ ಮನೇಲಿದ್ರೆ ಮೇಕಪ್ ಅವೆಲ್ಲ ಏನೂ ಹಾಕಲ್ಲ, ನಿಮಗೂ ಗೊತ್ತು. ಇವಾಗ ಒಂದು ವಿಡಿಯೋ ಶೂಟ್ ಮಾಡಬೇಕು ನಾನು, ಅದಕ್ಕೋಸ್ಕರ ಸ್ಕಿನ್ ಟಿಂಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಶೇಡ್ ಬಂದು ಹೇಝಲ್ನಟ್ ಶಾರ್ಟ್. ಕೈಯಲ್ಲೇ ಬ್ಲೆಂಡ್ ಮಾಡಿಬಿಡ್ತೀನಿ. ನೀವು ಬೇಕಿದ್ರೆ ಬ್ರಷ್ ಯೂಸ್ ಮಾಡ್ಬೋದು, ಇಲ್ಲ ಸ್ಪಾಂಜು ಏನಾದರೂ ಓಕೆ. ನಾನು ಟ್ಯಾನ್ ಆಗಿರೋದಕ್ಕೆ ಇದು ಕರೆಕ್ಟಾಗಿ ಸೆಟ್ ಆಗೈತೆ ನನಗೆ. ಬಟ್ ಇದೊಂದು ಸ್ವಲ್ಪ ಆಕ್ಸಿಡೈಸ್ ಆಗುತ್ತೆ, ಒಂಚೂರು ಡಾರ್ಕ್ ಆಗಿಬಿಡತ್ತೆ. ಸೊ ಮಾರ್ಸ್ ಅವ್ರದ್ದು ಲಿಪ್ ಆ್ಯಂಡ್ ಚೀಕ್ ಟಿಂಟ್, ಲಿಪ್ ಟಿಂಟ್ ಇದು 5 Dreams ವೆಲ್ವೆಟ್ ಲಿಪ್ ಟಿಂಟ್ ಇನ್ ದ ಶೇಡ್ 05. ಇದನ್ನು ಯೂಸ್ ಮಾಡ್ತೀನಿ ಬ್ಲಷ್ಗೆ. ಇವಾಗ ಇದನ್ನು ಸೆಟ್ ಮಾಡೋಕ್ಕೆ ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನನಗೆ ಲೈಟ್ ಆಯಿತಾ, ಬಟ್ ಇದು ಏನಂತಾರೆ ಟಿಂಟು ಸ್ವಲ್ಪ ಡಾರ್ಕ್ ಇರೋದಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಡಿಫ್ರೆನ್ಸ್ ನೋಡಿ. ಇದು ನಿಮಗೆ 2 ಲೇಯರ್ಸ್ ಅಪ್ಲೈ ಮಾಡಿದ್ರೆ ನಿಮಗೆ ಫುಲ್ ಕವರೇಜ್ ಕೊಡುತ್ತೆ ಆಯಿತಾ. ಯಾಕಂದರೆ ನೆನ್ನೆ ನಾನು ಒಂದು ವಿಡಿಯೋ ಶೂಟ್ ಮಾಡಬೇಕಿತ್ತು, ಯೂಸ್ ಮಾಡಿದ್ದೆ. ಫಸ್ಟ್ ಒಂದು ಲೇಯರ್ ಅಪ್ಲೈ ಮಾಡಿದೆ, ಸ್ವಲ್ಪ ಲೈಟ್ ಅಂತ ಅನ್ನಿಸ್ತು. ಅದಕ್ಕೆ ಇನ್ನೊಂದು ಲೇಯರ್ ಅಪ್ಲೈ ಮಾಡಿ ಅದ್ಮೇಲೆ ಪೌಡ್ರ್ ಸೆಟ್ ಮಾಡೋದಕ್ಕೆ ಕಂಪ್ಲೀಟ್ ಅದು ಮಾರ್ಕ್ಸ್ ಎಲ್ಲನೂ ಕವರ್ ಆಗಿತ್ತು.
ಆ್ಯಂಡ್ ಆ ಶೂಟು ಮಾಡಾಯಿತು, ಬಟ್ ಸ್ಟಿಲ್ ನನ್ನದೇ ತಪ್ಪಿಂದ ಇವಾಗ ಮತ್ತೆ ರೀಶೂಟ್ ಮಾಡ್ತಾ ಇದ್ದೀನಿ. 2 ಸತಿ ಶೂಟ್ ಮಾಡ್ತಾ ಇದ್ದೀನಿ ಒಂದೇ ವಿಡಿಯೋನ. ಏನು ಮಾಡೋದು, ನನ್ನದೇ ತಪ್ಪು ಅದರಲ್ಲಿ, ಅದಕ್ಕೋಸ್ಕರ. ಸೊ ಇದು ಚೆನ್ನಾಗಿದೆ, ಅಫೋರ್ಡಬಲ್ ಕೂಡ, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಇನ್ನೊಂದು ಸತಿ ಶೇಡ್ ಹೇಳ್ತಾ ಇದ್ದೀನಿ, ಹೇಸಲ್ನಟ್ ಶಾರ್ಟ್ ಇನ್ಸೈಟ್ ಅವ್ರದ್ದು, ಓಕೆನಾ. ಸೊ ಇವಾಗ ಕಾಜಲ್ಲು ಮತ್ತು ಐಲೈನರ್ ಅದು ಯಾವುದೂ ಹಾಕಲ್ಲ, ಬರೀ ಮಸ್ಕಾರ ಹಾಕ್ತೀವಿ, ಐಬ್ರೋ ಫಿಲ್ ಮಾಡ್ತೀನಿ, ಲಿಪ್ಸ್ಟಿಕ್ ಹಾಕ್ತೀನಿ ಅಷ್ಟೇ. ಮಸ್ಕಾರಾಗೆ ನಾನು ಮಾರ್ಸೋದು ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಬರೀ ಇವಾಗ ವಾಲ್ಯೂಮ್ ಅಂತೀನಿ, ಲೆಂತ್ದು ಮಾತ್ರ ಯೂಸ್ ಮಾಡ್ತೀನಿ, ಬಿಕಾಸ್ ನಾನು ಮತ್ತೆ ಫೇಸ್ ವಾಶ್ ಮಾಡಬೇಕು ವಿಡಿಯೋ ಆದಮೇಲೆ. ಸೊ ಯಾಕೆ ಜಾಸ್ತಿ ಅಂತ ಅಷ್ಟೇ. ಮಸ್ಕಾರ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದ್ಸತಿ ನಿಮ್ಮ ಲ್ಯಾಶಸ್ನ ಕರ್ಲ್ ಮಾಡ್ಕೊಳ್ಳಿ. ಲಿಪ್ಸ್ಟಿಕ್ಗೆ ಮಾರ್ಸ್ದು ಲಿಪ್ ಲೈನರ್ ಮತ್ತು NYB ಅವ್ರದ್ದು ವೆಲ್ವೆಟ್ ಮೂಸ್ ಲಿಪ್ಸ್ಟಿಕ್. ಇದು ಬಂದು ಪ್ಯಾಷನೇಟ್ ಪ್ಲಮ್ ಅಂತ ಇದೆ. ಮುಂಚೆ ನಾನು ಯೂಸ್ ಮಾಡ್ತಿದ್ದೆ, ಅವಾಗೇ ಒಂಥರ ಇತ್ತು, ಬಟ್ ಇವಾಗಲೇ ಒಂಥರ ಇದೆ ಶೇಡು. ಇಟ್ಸ್ ಓಕೆ. ತುಂಬ ಪಿಗ್ಮೆಂಟ್ ಇರೋದು, ಇದಕ್ಕೆ ಸ್ವಲ್ಪ ಹಾಕ್ತೀನಿ. ಮೇಕಪ್ ತುಂಬ ಸಿಂಪಲ್ ಆಗಿದೆ. ನೀವೇನಾದರೂ ಕಾಲೇಜ್ ಅಥವಾ ಆಫೀಸ್ಗೆ ಮೇಕಪ್ ಹಾಕೊಂಡು ಹೋಗ್ತೀರಾ ಅಂದರೆ ಯು ಕ್ಯಾನ್ ಗೋ ವಿತ್ ದಿಸ್ ಲುಕ್. ಆ್ಯಂಡ್ ಎಲ್ಲನೂ ಅಫೋರ್ಡಬಲ್ ರೇಂಜಲ್ಲಿರೋಂಥ ಪ್ರಾಡಕ್ಟ್ಸ್ನೇ ಬಳಸಿದ್ದೀನಿ, ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ರೆ ತೊಗೊಳ್ಳಿ. ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್ ಪ್ರಿಟಿ. ವಿಡಿಯೋ ಎಲ್ಲ ಶೂಟ್ ಮಾಡಿ ನಿಮಗೆ ಸಿಗ್ತೀನಿ. ಐ ಥಿಂಕ್ 3 to 4 hours ಆಗುತ್ತೆ ಅನಿಸುತ್ತೆ ವಿಡಿಯೋ ಎಲ್ಲ ಶೂಟ್ ಮಾಡೋಕ್ಕೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಿಮಗೆ ನಾನು ಸಿಗ್ತೀನಿ, ಆಯಿತಾ. ಶೂಟ್ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 3-3.5 hour ಆಗಿತ್ತು. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಅನ್ನ ಮಿಕ್ಕಿತ್ತು, ಅದನ್ನೇ ಹಾಕ್ಕೊಂಡು. ಆ್ಯಂಡ್ ಸಾಂಬಾರು ಜೊತೆಗೆ ಚಿಪ್ಸು. ನಾನು ಯಾವಾಗಲೂ ಹೇಳ್ತೀನಿ, ರಾತ್ರಿ ಅನ್ನ ಮಿಕ್ಕಿರುತ್ತಲ್ಲ ಅದನ್ನೇ ತಿನ್ನೋದು, ಆಯಿತಾ. ಇವಾಗ ಆಯಿತು ಎಲ್ಲ ಕೆಲಸ. ನಮ್ಮ ಅಪ್ಪನೂ ಬಂದರು. ಆ್ಯಂಡ್ ಆ್ಯಕ್ಚುಲಿ ಏನು ಗೊತ್ತಾ, ನಾನು ಲಾಸ್ಟ್ ವೀಕ್ ಆಯಿತು, ಆಲ್ಮೋಸ್ಟ್ ಒಂದು 8 days ಮೇಲೆ ಆಯಿತು ಅಂತ ಅನ್ಸುತ್ತೆ. ನಾನು ಮೈಸೂರಿಂದ ಸ್ವಲ್ಪ ದೂರ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ. ಅದಕ್ಕೆ ಶಾಪಿಂಗ್ ಮಾಡಿದ್ದೆ. ಸೊ ನಿಮಗೆ ತೋರಿಸ್ತೀನಿ. ಮೇಕಪ್ ಇನ್ನೂ ರಿಮೂವ್ ಮಾಡಿಲ್ಲ, ಬಟ್ ಸ್ಟಿಲ್ ಐ ಲುಕ್ ವೆರಿ ಪ್ರೀತಿ ಅಲ್ಲ. ಆ್ಯಂಡ್ ಏನಂತ ತಂದೆ ಅಂತ ತೋರಿಸ್ತೀನಿ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಏನೋ ಸಿಕ್ತು ಅಂದ್ಬಿಟ್ಟು ನಾನು ತೊಗೊಂಡು ಬಂದೆ, ಬಟ್ ಅದು ಗೊತ್ತಿಲ್ಲ. ನೋಡೋಣ, ಇಷ್ಟೊಂದು ತೊಗೊಂಡು ಬಂದಿದ್ದೀನಿ. ಈ ಬುಟ್ಟಿ ಆಲ್ರೆಡಿ ನನ್ನ ಹತ್ರ ಇತ್ತು, ಬಟ್ ಮರ್ತೋಗಿದ್ದೀನಿ. ಅದು ಹೇಗೆ ಅಂದರೆ ಇದು ಓವಲ್ ಶೇಪಲ್ಲಿದೆ, ಬಟ್ ಅದು ರೌಂಡ್ ಶೇಪಲ್ಲಿದೆ. ಬಟ್ ಫೋಟೋ ಶೂಟಿಗೆ ಆಗುತ್ತೆ ಅಂತಲೇ ತಂದಿದ್ದು. ಫೋಟೋ ಶೂಟ್ ಮುಗಿಸ್ಕೊಂಡು ಬಂದ್ಬಿಟ್ಟೆ, ಬಟ್ ಇದು ತಗೊಳೋಕ್ಕೇನು ಮಾಡಲೇ ಇಲ್ಲ. ಇದು ಇಟ್ಸ್ ಓಕೆ. ಇಲ್ಲ ಅಮ್ಮಂಗೆ ಕೊಡ್ತೀನಿ, ಅದು ಆಲ್ರೆಡಿ ಇದೆ ಅಲ್ವಾ, ಇದರಲ್ಲಿ ನಮ್ಮ ಅಮ್ಮ ಏನಾದರೂ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಈ ಕವರಲ್ಲಿ ಏನಿದೆ ಅಂತ ನೋಡೋಣ. ಇದು ಕ್ಯೂಟ್ ಬುಟ್ಟಿ. ಇದು ಬುಟ್ಟಿ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ತಗೊಂಡೆ. ಬಿಕಾಸ್ ನಮ್ಮ ತಾತನೂ ಮಂಕ್ರಿ ಏನಿತಾ ಇದ್ರು ಆಯಿತಾ. ಇವಾಗ ಬಿಟ್ಟು ಅವರು ಹುಷಾರಿಲ್ಲ, ಸ್ವಲ್ಪ ಏಜ್ ಆಯಿತು ಅಂತ ಹೇಳಿ ಅವ್ರು ಬಿಟ್ಬಿಟ್ರು. ಮುಂಚೆ ಅವರು ಮಂಕ್ರಿ ಏನಿತಾ ಇದ್ರು. ನನಗೆ ಬುಗ್ರಿ ಎಲ್ಲ ಮಾಡ್ಕೊಟ್ಟಿದ್ದಾರೆ ನಮ್ಮ ತಾತ. ಸೊ ನನಗೆ ಸಡನ್ನಾಗಿ ನೆನಪಾಗ್ಬಿಟ್ಟು ಅದಕ್ಕೆ ಇದನ್ನು ತಗೊಂಡೆ ಅದ್ರ ಜೊತೆಗೆ. ಆ್ಯಂಡ್ ಆ ಕವರಲ್ಲಿ ಬುಟ್ಟಿ ಒಂದೇ ಇರೋದು, ಮಿಕ್ಕಿದ ಬೇರೆ ಐಟಮ್ಸು ಅದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿದೆ. ಸೊ ಅದಕ್ಕೆ ಇದನ್ನು ತೋರಿಸ್ತೀನಿ. ಇನ್ನೊಂದು ಬುಟ್ಟಿ, ಓಕೆ, ಗೊತ್ತು ಏನಕ್ಕೆ ಇಷ್ಟೊಂದು ಬುಟ್ಟಿ ಅಂತ ಅನ್ಕೊಳ್ತೀನಿ ಅಂತ. ಇದು 2 ಪ್ರಾಡಕ್ಟ್ಸ್ ಎಲ್ಲ ಇಟ್ಟು ನಿಮ್ಗೆ ತೋರಿಸಲ್ಲ ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ದೀನಿ. 1 ನಿಮಿಷ. ಸೊ ಇದನ್ನು ತೊಗೊಂಡಿದ್ದೀನಿ. ಇದಂತೂ ಫುಲ್ ಕ್ಯೂಟ್ ಆಗಿದೆ ಆಯಿತಾ. ಇದರಲ್ಲಿ ಏನಾದರೂ ಇಡ್ಬೋದು, ಅದಕ್ಕೆ ಇದನ್ನು ತಂದೆ. ಇದು ಬುಟ್ಟಿ ಆಯಿತಾ, ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಏನಾದರೂ ಇಡ್ಬೋದು, ನಾನು ಲಿಪ್ಸ್ಟಿಕ್ಸು ಅದು ಇಡ್ಬೋದು, ಅದಕ್ಕೆ ಇದನ್ನು ತೊಗೊಂಡೆ. ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ನೋಡಿ ನಾನು ಸ್ಟಾಪ್ ಮಾಡಿದ್ದು ತೊಗೊಳ್ಬೇಕು ಅಂತ ಅಂದ್ಬಿಟ್ಟು. ಸೊ ಇದನ್ನು ತೊಗೊಂಡೆ. ಇದೇ ಥರನೇ ಇದನ್ನು ತೊಗೊಂಡೆ. ಇದು ಆ್ಯಕ್ಚುಲಿ ಏನಂತಾರೆ, ಪರ್ಸ್ ಆಯಿತಾ. ಎಷ್ಟು ಚೆನ್ನಾಗಿದೆ ನೋಡಿ, ಅದಕ್ಕೆ ಇದನ್ನು ತೊಗೊಂಡೆ. ಇದರಲ್ಲಿ ಕಲರ್ಸ್ ಇತ್ತು, ಬೇರೆ ಬೇರೆ ಫ್ಲವರ್ ಇದೆಯಲ್ಲ, ಕಲರ್ಸ್ ಇತ್ತು. ಬಟ್ ನನಗೆ ಕಲರ್ ಇಷ್ಟ ಆಯ್ತು ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ಇದನ್ನು ಫೋಟೋ ಶೂಟಿಗೆ ಯೂಸ್ ಮಾಡೋಂತೆ ತೊಗೊಂಡಿದ್ದು, ಆದರೆ ಯೂಸೇ ಮಾಡಲಿಲ್ಲ. ಇಟ್ಸ್ ಓಕೆ, ಇಟ್ ಇಸ್ ವೆರಿ ನೈಸ್, ತುಂಬ ಯೂನಿಕ್ ಆಗಿದೆ. ನೆಕ್ಸ್ಟ್ ಯಾವುದಕ್ಕಾದ್ರೂ ಯೂಸ್ ಮಾಡಬಹುದು, ಅದಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ. ಬಟ್ ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಸೊ ಅದು ಬಾರ್ಗೇನ್ ಮಾಡಿ ತೊಗೊಂಡಿದ್ದಾಯಿತು ಅದು. ಆ್ಯಂಡ್ ನೆಕ್ಸ್ಟು ನೀವು ಇಷ್ಟಪಡ್ತೀರಾ, ನನಗೆ ತುಂಬ ಇಷ್ಟ, ಅದಕ್ಕೆ ತಂದೆ. ಉಲ್ಟ ತೋರಿಸ್ಬಿಟ್ಟೆ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಅಷ್ಟೇ ಅಲ್ಲ, ಇಲ್ಲಿ ಅದಕ್ಕೆ ಇದನ್ನು ತಂದೆ. ತುಂಬ ಇಷ್ಟ ಆಯಿತು ನನಗೆ, ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ. ನಾನು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿಲ್ಲ, ಬಿಲ್ ಹಾಕಿಸ್ತಾ ಇದ್ದೆ. ಸಡನ್ನಾಗಿ ಹಿಂಗೆ ನೋಡಿದಾಗ ಇದು ಕಾಣಿಸ್ಬಿಟ್ಟು ಅದು ಕೊಟ್ಬಿಡಿ ಅಂದ್ಬಿಟ್ಟು ತೊಗೊಂಡ್ಬಿಟ್ಟೆ. ಮತ್ತೆ ಇಟ್ಸ್ ಲೈಕ್ ಅನ್ನೆಸೆಸರಿ ಅಂತ. ಬಟ್ ಸ್ಟಿಲ್ ನನಗೆ ಈ ಥರ ಕ್ಯೂಟ್ ವಸ್ತುಗಳು ತುಂಬ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಮಾತಾಡೋಕ್ಕೆ ನಂಗೆ ತುಂಬ ಇಷ್ಟ, ಅದಕ್ಕೆ ಇದನ್ನು ತೊಗೊಂಡು. ಆ್ಯಂಡ್ ನೆಕ್ಸ್ಟ್ ಅಷ್ಟೇ ಫುಲ್ ಮಿನಿಯೇಚರ್ ಐಟಮ್ ತೊಗೊಂಡಿದ್ದೇನೆ. ಐ ಶೋ ಯು. ಪೆಂಗ್ವಿನ್ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ, ಎಷ್ಟು ಉದ್ದ ಬರುತ್ತೆ. ನನ್ನ ಕಿರುಬೇಳೆ ಎಷ್ಟು ಉದ್ದನೂ ಇಲ್ಲ ಇವಳು, ಅದಕ್ಕೆ ಇವಳನ್ನ ತೊಗೊಂಡೆ. ಫಸ್ಟ್ ನಾನು ನೋಡಿದ್ದು ಇವಳನ್ನ, ಬೆಕ್ಕು. ಇದನ್ನು ನೋಡಿದೆ. ಅದಾದಮೇಲೆ ಇದು ಸೊ ಕ್ಯೂಟ್ ಆಗಿತ್ತು ಅಂತ ಹೇಳಿ ಇದೆರಡೂ ತೊಗೊಂಡಿದ್ದು. ಇದು ಎರಡೂ ನಾವು ಮ್ಯಾಗ್ನೆಟ್ಸು ಫ್ರಿಡ್ಜ್ ಮೇಲೆ ಅಂಟಿಸ್ಬೋದು. ಸೊ ಅದಕ್ಕೆ ಇದೆರಡೂ ತೊಗೊಂಡೆ. ಎಷ್ಟು ಮುದ್ದು ಗೊತ್ತಾ. ಆ್ಯಂಡ್ ಮತ್ತೆ ಮ್ಯಾಗ್ನೆಟ್ಸ್ನ ತೊಗೊಂಡೆ ಫ್ರಿಡ್ಜ್ಗೆ ಅಂತ ಅಂದ್ಬಿಟ್ಟು. ಇದು ಪಾಟ್ಸ್ ಥರ ಬರುತ್ತೆ, ವಾಶ್ ಥರ. ಇದರಲ್ಲಿ ನೀರು ಹಾಕ್ಬಿಟ್ಟು ಗಿಡ ಹಾಕೋದು. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಬಟ್ ಇತ್ತಲ್ಲ ಅಂದ್ಬಿಟ್ಟು ತಂದೆ. ನೋಡೋಣ ಇದು ಸಾಧ್ಯ ಆದಾಗ ನೀರು ಹಾಕ್ಬಿಟ್ಟು ಗಿಡ ಹಾಕ್ತೀನಿ. ಸೊ ಎರಡು ಒಂದೇ ಥರ ಎರಡು ಡಿಸೈನ್ ತೊಗೊಂಡಿದ್ದೀನಿ. ಇಲ್ಲಿ ಕವರ್ ಮುಗಿತು. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ತಿನ್ನುವಂಥ ಐಟಮ್ಸ್ ಕಡೆ ಬರುತ್ತೆ. ನನಗೆ ಮ್ಯಾಶ್ಮೆಲೋ ಅಂದರೆ ತುಂಬ ಇಷ್ಟ ಆಯಿತಾ, ಅದಕ್ಕೆ ಮ್ಯಾಶ್ಮೆಲೋ ತೊಗೊಂಡೆ. ನೋಡಿ ತಕ್ಷಣ ತೊಗೊಂಡೆ. ನೆಕ್ಸ್ಟು ನನಗೆ ತುಂಬ ಇಷ್ಟ ಆಗುವಂಥದ್ದು ಕಾಫಿ. ಸೊ ನಾನು ಕಾಫಿ ಪೌಡರ್ ತೊಗೊಂಡೆ. ಇದು ಬಂದು ಏನು ನಟಿ ಹೇಸಲ್ನಟ್ ಅಂತೆ. ಮೇಲ್ಗಡೆ ಏನೋ ಒಂದು ವರ್ಡ್ ಬರ್ತಿದೆ ಎಮ್ ಅಂತ, ನನಗೆ ಗೊತ್ತಿಲ್ಲ. ಸೊ ಇದನ್ನು ಫ್ಲೇವರ್ ತೊಗೊಂಡೆ. ನಾನು ಅಲ್ಲೇ ಸ್ಮೆಲ್
ಮಾಡಿದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಪ್ಯೂರ್ ಕಾಫಿ ಪೌಡರ್, ನ್ಯಾಚುರಲ್ ಕಾಫಿ ಪೌಡರ್ ಬರುತ್ತೆ ಗೊತ್ತಾ, ಅದನ್ನು ತೊಗೊಂಡೆ. ನಾನು ಇವಾಗ ರೆಗ್ಯುಲರಾಗಿ ಏನು ಕುಡಿತೀನಿ, ಇನ್ಸ್ಟೆಂಟ್ ಕಾಫಿ ಕುಡಿತೀನಿ ಗೊತ್ತಾ, ಅದನ್ನು ತೊಗೊಂಡೆ. ಇನ್ಸ್ಟೆಂಟ್ ಅಂತಾರೆ ಇದನ್ನು, ಫಿಲ್ಟರ್ ಕಾಫಿ ಅಂತಾರೆ, ಅದೇನು ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ನಾನು ಯಾವಾಗಲೂ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸಲ್ಲಿ ಕನ್ಫ್ಯೂಸ್ ಆಗ್ತೀನಿ. ಅದಕ್ಕೆ ಸಬ್ಜಾ ಸೀಡ್ಸ್ನ ಕೇಳಿ ಸಬ್ಜಾ ಸೀಡ್ಸ್ ಅಂತ ಪ್ಯಾಕೆಟ್ ತೊಗೊಂಡೆ. ಐ ಥಿಂಕ್ ಎಲ್ಲನೂ ಕವರ್ ಮಾಡಿದ್ದೀನಿ. ಲಾಸ್ಟ್ ಒಂದೇ ಒಂದು ಈ ಅಂತಾರೆ ಸ್ಯಾಂಡಲ್ ನ್ಯಾಚುರಲ್ ಡ್ರಾಪ್ ಸ್ಟಿಕ್ಸ್, ಅಂದರೆ ಸ್ಯಾಂಡಲ್ ಸ್ಟಿಕ್ಸ್ನ ತೊಗೊಂಡೆ. ಸೇಮ್ ಉದ್ದು ಬತ್ತಿ ಥರನೇ ಅಣಿಸ್ಬಿಟ್ಟು ಇಡೋದು ಅಷ್ಟೇ. ಫುಲ್ ಮನೆಯೆಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅದಕ್ಕೆ ನಾನು ಸ್ಯಾಂಡಲ್ ಉದ್ದು ಫ್ಲೇವರ್ದು ತೊಗೊಂಡು ಚೆನ್ನಾಗಿದೆ. ಸೊ ಎಷ್ಟು ಜನ ಶಾಪಿಂಗ್ ಮಾಡಿದ್ದು, ಹೇಗೆ ಅನಿಸ್ತು ನಿಮಗೆ ಶಾಪಿಂಗ್, ಆ್ಯಂಡ್ ನಿಮ್ಗೆ ಯಾವ್ದು ಇಷ್ಟ ಆಯಿತು ಹೇಳಿ ಆಯಿತಾ. ಮೇಕಪ್ಪೇ ತೆಗ್ದಿಲ್ಲ, ಬೆಳಗ್ಗೆ ಹಾಕಿರೋದು ಹಾಗೆ ಐತದು. ಇವಾಗ ಮೇಕಪ್ ರಿಮೂವ್ ಮಾಡ್ತೀನಿ. ಇದೇನು ಯೂಸ್ ಮಾಡ್ತಾಯಿದ್ದೀನಿ, ಇಷ್ಟೊಂದು ಖಾಲಿ ಮಾಡ್ಬಿಟ್ಟಿದ್ದೀನಿ. ಇದರಲ್ಲಿ ಏನು ಹುಷಾರಾಗಿರಬೇಕು ಅಂತಂದರೆ ಇದೆಯಲ್ಲ, ಇದು ಟ್ವಿಸ್ಟ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಮರ್ತ್ಬಿಟ್ಟು ಹಾಗೆ ಇಟ್ಟರೆ ಅಕಸ್ಮಾತ್ ಇದು ಕೆಳಗೆ ಬಿತ್ತಂದರೆ ಲೀಕ್ ಆಗುತ್ತೆ, ಮತ್ತು ಟ್ವಿಸ್ಟ್ ಮಾಡಿದ್ರೆ ಲಾಕ್ ಆಗುತ್ತೆ. ನಿನ್ನೆ ಹಾಗೆ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಅಲ್ಲಿ ಹಾಲಲ್ಲೆಲ್ಲ ಎಣ್ಣೆ. ಹರೇ ಕೃಷ್ಣ. ಊಟ ಏನು ಮಾಡೋಕ್ಕೆ ಹೋಗಲ್ಲ. ನಮ್ಮ ಅಪ್ಪನ ಫ್ರೆಂಡ್ ಒಬ್ಬರು ವಡೆ, ಪಾಯಸ, ಪಲ್ಯ ಎಲ್ಲ ಕೊಟ್ಟು ಕಳಿಸಿದ್ರು. ಅದು ಸ್ವಲ್ಪ ತಿಂದ್ಕೊಂಡೆ, ಅದನ್ನು ತೋರಿಸ್ಲಿಲ್ಲ ನಿಮಗೆ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮೇಕಪ್ ತೆಗೆದು ಫ್ರೆಶ್ ಅಪ್ ಆಗಿ ನಾನು ಕೋಸಂಬರಿ ಮಾತ್ರ ತಿಂತೀನಿ. ಬಿಕಾಸ್ ನಂಗೆ ಕೋಸಂಬರಿ ತುಂಬ ಇಷ್ಟ. ಅದಕ್ಕೆ ನಾನು ಟ್ರೈಪಾಟ್ ಹೊಡೆದೋಗಿತ್ತಲ್ಲ, ಅದನ್ನು ಸರಿ ಮಾಡಿಕೊಂಡೆ. ಫೆವಿಕ್ವಿಕ್ ಹಾಕಿ ಫಿಕ್ಸ್ ಮಾಡಿದ್ದೀನಿ. ಒಂದು ವಾರ ತನಕ ಸ್ಕಿನ್ ಕೇರೆ ಮಾಡಿರಲಿಲ್ಲ, ಬೆಳೆಯೋದಂತೂ ಕೇರೆ ಮಾಡ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆಯಿಂದ. ಇನ್ನೂ ನನ್ನ ಫೇಸಲ್ಲಿ ಮಾರ್ಕ್ಸ್ ಎಲ್ಲ ಹಾಗೆ ಇದೆ ಆಯಿತಾ. ಈ ಮಾರ್ಕ್ ಹೋಗೋಕ್ಕೆ ಐ ಥಿಂಕ್ ಇನ್ನೂ ಒಂದು 3-4 ಮಂತ್ಸ್ ಆದರೂ ಹಾಗೇ ಆಗುತ್ತೆ, ಫುಲ್ ಕ್ಲಿಯರ್ ಆಗೋದಕ್ಕೆ. ಈ ಬರೀ ನನಗೆ ಒಂದು 50% ಕಡಿಮೆ ಆಗಿರಬಹುದು, ಇನ್ನೂ 50% ಬ್ಯಾಲೆನ್ಸ್ ಇದೆ. ಬಿಕಾಸ್ ಯು ಕ್ಯಾನ್ ಸಿ ಹಿಯರ್ ಎಷ್ಟು ಮಾರ್ಕ್ಸ್ ಹಾಗೆ ಇದೆ ಅಂತ ಅಂದ್ಬಿಟ್ಟು. ಇವಾಗ ಅಷ್ಟು ಕಾಣಿಸ್ತಾ ಇಲ್ಲ. ನ್ಯಾಚುರಲ್ ಲೈಟಲ್ಲಿ ಚಿಕ್ಕ ಚಿಕ್ಕ ಮಾರ್ಕ್ಸ್ ಇರುತ್ತೆ ಗೊತ್ತಾ, ಅದೂ ಪಾಪ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಆಮ್ ಆ್ಯಕ್ನಿ ಪ್ರೋನ್ ಗರ್ಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ. ನಾನು ಕೃಷ್ಣಂದು ವಿಡಿಯೋ ಮಾಡಿದೆ ಗೊತ್ತಾ, ಲಾಟ್ಸ್ ಆಫ್ ಲವ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದು ನನ್ನ ಹೇಗೆ ಹೇಳಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ ಥರ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆ ಥರ ವೀಡಿಯೋಸ್ ಮಾಡೋದ್ರಿಂದ ಐ ಫೀಲ್ ಮೋರ್ ಕನೆಕ್ಟೆಡ್. ಅದಕ್ಕೋಸ್ಕರನೇ ತುಂಬ ಇಷ್ಟಪಟ್ಟು ಮಾಡಿದೆ ನಾನು. ಹೇಗೆ ಬರುತ್ತೋ ಏನೋ, ಇಷ್ಟಪಡ್ತಾರೋ ಹೆಂಗೋ ಅಂತೆಲ್ಲ ಅಂದ್ಕೊಳ್ತಿದ್ದೆ. ಬಿಕಾಸ್ ನಾನು ಇನ್ನೂ ಬ್ಯೂಟಿಫುಲ್ ಆಗಿರೋದು ಅಥವಾ ಇನ್ನೂ ಅಲ್ಟಿಮೇಟ್ ಆಗಿರೋ ವೀಡಿಯೋಸ್ನ ನೋಡಿದ್ದೀನಿ. ಬಟ್ ನೀವು ಸ್ಟಿಲ್ ನನ್ನ ವೀಡಿಯೋಸ್ಗೆ ಅಷ್ಟು ಪ್ರೀತಿ ತೋರಿಸಿದ್ರಲ್ವಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆವಾಗಲೇ ಎಡಿಟ್ ಮಾಡ್ತಾ ಅರ್ಧ ಮ್ಯಾಶ್ಮೆಲೋ ತಿಂದಾಕ್ಬಿಟ್ಟಿದ್ದೀನಿ. ಇದೊಂಥರ ಚೆನ್ನಾಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ 1 ರೂಪಿಗೆ 5 ಏನೋ ಬರ್ತಾಯಿತ್ತು. ಸೊ ಇವಾಗ ಲಿಪ್ ಬಾಮ್ ಹಾಕೋಕ್ಕೂ ಮುಂಚೆ ಕೋಸಂಬರಿ ತಿಂದ್ಬಿಡ್ತೀನಿ. ಅವ್ರು ಆಲ್ರೆಡಿ ಉಪ್ಪು ಹಾಕ್ಬಿಟ್ಟಿದ್ದಾರೆ. ನಮ್ಮಮ್ಮ ಪಕ್ಕ ಬೈತಾರೆ, ನಾನು ಮಾಡಿಕೊಟ್ರೆ ತಿನ್ನೋಕೆ ಅಳ್ತೀಯಾ, ಒಂಥರ ಬೇರೆಯವ್ರು ಕೊಟ್ಟರೆ ಖುಷಿಯಾಗಿ ತಿಂತೀಯ ಅಂತ. ನನಗೆ ತುಂಬ ಇಷ್ಟ ಅನ್ನೋದಕ್ಕಿಂತ ನಮ್ಮ ಅಕ್ಕನಿಗೆ ಕೋಸಂಬರಿ ತುಂಬ ಇಷ್ಟ. ಲಿಪ್ ಬಾಮ್ ಹಾಕ್ಕೊಂಡು ಮಧ್ಯಾಹ್ನ ಇದನ್ನು ತೋರಿಸ್ತೆ ಅಲ್ವಾ ನಿಮಗೆ. ಈ ಸ್ಯಾಂಡಲ್ ಸ್ಟಿಕ್ಕು ಇದನ್ನು ಅಂಟಿಸಿ ಮಲ್ಕೊಳ್ತೀನಿ. ಅಲ್ಲಿ ಕಾಣ್ತಾ ಇದೆಯಾ ಚುಕ್ಕಿ, ಅಲ್ಲಿ ಇಟ್ಟಿದ್ದೀನಿ. ಸಖತ್ತಾಗಿದೆ ಸ್ಮೆಲ್ಲು, ಬಟ್ ತುಂಬ ಸ್ಟ್ರಾಂಗ್ ಆಗಿದೆ. ಗೊತ್ತಿಲ್ಲ ಹೇಗಿರುತ್ತೆ ಅಂದ್ಬಿಟ್ಟು. ಇವಾಗ ಏನು ಮಲ್ಕೊಂಬರ್ತೀನಿ ಗೊತ್ತಾಗೋದಿಲ್ಲ. ಆ್ಯಂಡ್ ಇದಕ್ಕಿಂತ ಬೆಸ್ಟ್ ಫ್ರೇಗ್ರೆನ್ಸ್ ಯಾವುದು ಗೊತ್ತಾ, ನಾನು ಬೆಳಗ್ಗೆ ಹೊತ್ತು ಪೂಜೆ ಮಾಡ್ತೀನಿ ಗೊತ್ತಾ, ಅದೇ ಬೆಸ್ಟ್ ಫ್ರೇಗ್ರೆನ್ಸು. ಸಂಜೆ ಹೊತ್ತು ಇದನ್ನು ಹಚ್ಬೋದು ಅಷ್ಟೇ. ಸೊ ತಂದಿದ್ದೀನಿ, ಯೂಸ್ ಮಾಡ್ತೀನಿ. ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ತುಂಬ ಆ್ಯಕ್ಟಿವ್ ಆಗಿರೋಕ್ಕಾಗಿಲ್ಲ ಇವತ್ತು, ಬಟ್ ಸ್ಟಿಲ್ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿದೆ. ನಿಮಗೆ ಹೇಗೆ ಅನ್ನಿಸ್ತು ಈ ವ್ಲಾಗು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ವಿತ್ ಲಾಡ್ ಆಫ್ ಆ್ಯಕ್ಟಿವ್ನೆಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.